ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾಗಿರಿ ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆಗೆ ಗುಂಡಾಗಿರಿ ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆಗೆ ನಮ್ಮ ಪ್ರತಿಪಕ್ಷದ ನಾಯಕರಾದ ಮಾನ್ಯ ಶ್ರೀ ಅಶೋಕ್ ಅವರು ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಕಾಂಗ್ರೆಸ್ನವರಿಗೆ ಸಂಸ್ಕೃತಿ ಇಲ್ಲ ಅನ್ನೋದನ್ನ ನಾನು ಒತ್ತಿ ಹೇಳಬೇಕಾಗಿಲ್ಲ. ಈ ದೇಶದ 140 ಕೋಟಿ ಜನರಿಗೆ ಗೊತ್ತಿರ್ತಕ್ಕಂಥ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹೇಳಿದರು, ಚೌಕಿದಾರ್ ಚೋರ್ ಅಂತ. ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಈ ದೇಶದ ಪ್ರಧಾನಮಂತ್ರಿಗೆ ವಿಶ್ವಸರ್ಪ ಅಂತ ಹೇಳಿ ಹೋಲಿಕೆ ಮಾಡಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಪ್ರಿಯಾಂಕಾ ಗಾಂಧಿ ಇನ್ನು ಲೋಕಸಭೆ ಹೊಸದೊಳಗೆ ಒಳಗೆ ಕಾಲೇ ಇಟ್ಟಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ಸಂಸ್ಕೃತಿ ಇದೆ, ಯಾವ ಸಂಸ್ಕೃತಿ ಇದೆ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಬೇಕು. ಕಾಂಗ್ರೆಸ್ ನಾಯಕರಿಗೆ ನಾಲಿಗೆಗೆ ಏನಾದರೂ ಹಿಡ್ತಾ ಇದೆನಾ? ಪ್ರತಿನಿತ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಏಕವಚನದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿಮಗೊಂದು ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಂತ್ರಿ ಮಂಡಲದ ಸದಸ್ಯರನ್ನ ಹದ್ದು ಬಸ್ನಲ್ಲಿ ಇಡದೆ ಹೋದ್ರ ಹಾದಿ ಬೀದಿಗಳಲ್ಲಿ ಜನ ಹೊಡೆದು ಓಡಿಸ್ತಾರ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಸಂಸ್ಕೃತಿ ಏನಂದ್ರ, ನರಸಿಂಹರಾಯರಿಗೂ ಒಂದು ದಿನಾನು ಗೌರವ ಕೊಡಲಿಲ್ಲ. ದೇಶದ ಪ್ರಧಾನಮಂತ್ರಿಗಳಾಗಿದ್ರು. ಮನಮೋಹನ್ ಸಿಂಗ್ ಅವ್ರಿಗೆ ಯಾವತ್ತೂ ಜೈವಾಗ್ಲತ್ತ ಅವ್ರ ಬಾಯಿಂದ ಬರಲೇ ಇಲ್ಲ. ಅವ್ರಿಗೆ ಹೊಟ್ಟಿ ಉರಿ ಇರ್ತಕ್ಕಂಥದ್ದು ಮೊನ್ನೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಜಗತ್ತಿಗೆ ಮೆಚ್ಚ ಹೌದೌದು ಅನ್ನೋ ರೀತಿಯಲ್ಲಿ ನಮ್ಮ ಸೇನೆ ಕೆಲಸ ಮಾಡಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಮಾರ್ಗದರ್ಶನದಲ್ಲಿ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನಡುಕ ಹುಟ್ಟಿದೆ. ಕಾಂಗ್ರೆಸ್ ಮನೆಗೆ ದೀಪಕ್ಕೆ ದೀಪ ಹಚ್ಚುವವ್ರು ದಿಕ್ಕಿಲ್ದಂಗೆ ಆಗ್ತದ ಅನ್ನುವಂತ ಭಯದಿಂದ ಹತಾಶರಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರ, ಅನುಚಿತ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಕಲಬುರಗಿಯಲ್ಲಿ ನಿಂತು ಹೇಳ್ತಾ ಇದ್ದೇವೆ, ಪ್ರಿಯಾಂಕಾ ಖರ್ಗೆ ಅವರೇ, ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ಭೂಮಿ ಒಡೆಯರು ನಾವೇ ಅಂತೇಳಿ ತಾಮ್ರ ಪಟದಲ್ಲಿ ಬರೆದಿಟ್ಟುಕೊಂಡಂತ ಆಳ ಅರಸರು ಹೇಳಿ ಅದು ಸರಿಲ್ಲದೆ ಹೋದ್ರು. ಎಲ್ಲದಾರ ಆಳ ಅರಸರು ಹೋಟೆಲ್ಗಳಲ್ಲಿ ಕಪ್ಪು ಬಸಿ ತೊಳೆಯುವಂತ ಪರಿಸ್ಥಿತಿಗೆ ಬಂದಾರ. ನೀವು ನೆನಪಿನಲ್ಲಿಟ್ಟುಕೊಳ್ಳಿ, ಅಧಿಕಾರ ಶಾಶ್ವತ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಟೀಕೆ ಟಿಪ್ಪಣಿಗಳನ್ನು ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅದನ್ನು ಬಿಟ್ಟು ಗುಂಡಾಗಿರಿ ಮಾಡಿ ಹೈದರಾಬಾದ್ ಮಾನ ಮರ್ಯಾದೆ ಇರ್ತಾರಂತೆ.
ಬುದ್ಧಿ ಕಲಿಸ್ತಾರಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರಿಗೆ ನಾನು ಹೇಳಲಿಕ್ಕೆ ಬಯಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಿರಿಯರಾದಂತ ಆದರಣೀಯ ಗೋವಿಂದ ಕಾರಜೋಳಜಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಚಿಂಚೋಳಿಯ ಜನಪ್ರಿಯ ಶಾಸಕರಾದಂತ ಯುವ ನಾಯಕರಾದಂತ ಡಾಕ್ಟರ್ ಅವಿನಾಶ್ ಜಾಧವ್ ಜಿ ಅವರನ್ನ ನಾನು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕನ್ನುವಂತ ವಿನಂತಿಯನ್ನು ಮಾಡ್ತೇನೆ. बोलो भारत माता की, बोलो भारत माता की. ವೇದಿಕೆ ಮೇಲೆ ಆಸೆಯಂತ ರಾಜ್ಯ ಅಧ್ಯಕ್ಷರು ಮತ್ತೆ ಎಲ್ಲ ವೇದಿಕೆ ಆಸೆ ಎಲ್ಲ ಹಿರಿಯರೇ, ಪಾರ್ಟಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವೆಲ್ಲರೂ ಸೇರಿದ್ದು ನಿಮಗೆ ಗೊತ್ತಿದೆ. ರವಿಕುಮಾರ್ ಸರ್ ಹೇಳ್ದಂಗೆ ಇದು ರಿಪಬ್ಲಿಕ್ ಆಫ್ ಗುಲ್ಬರ್ಗ ಅಂತ ಆಗ್ಬಿಟ್ಟಿದೆ 2 ವರ್ಷದಿಂದ. ನಾವು ವಿಧಾನಸೌಧ ಹೋಗ್ಬೇಕಿದ್ರು ಎಲ್ಲ ನಮ್ಮ ನಾಯಕರು ಕೇಳ್ತಾ ಇರ್ತಾರೆ, ಏನಪ್ಪಾ ಗುಲ್ಬರ್ಗ ಪರಿಸ್ಥಿತಿ ಏನ್ ಈ ತರ ಆಗಿದೆ ಅಂತ. ಇಲ್ಲಿ ಪರಿಸ್ಥಿತಿ ಅಂದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಅವ್ರು ಬಂದು ಜವಾಬ್ದಾರಿ ಇರುತ್ತೆ. ಅವ್ರು ಬಂದು ಕುಂದು ಕೊರತೆ ಏನೇನ್ ನಡೀತಾ ಇದೆ, ಏನೇನ್ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಧ್ವನಿ ಎತ್ತದ್ದು ಅವ್ರ ಕೆಲಸ. ಸಂವಿಧಾನ ಹುದ್ದೆ ಅದು. ಆ ಸಂವಿಧಾನ ಹುದ್ದೆಗೆ ಇವರು ಗೌರವ ಕೊಡಲ್ಲ ಅಂದ್ರೆ, ನಮ್ಮ ಉಸ್ತುವಾರಿ ಸಚಿವರಂದ್ರೆ ಇವ್ರೇನು, ಇವ್ರಿಗೆ ಸಂಸ್ಕಾರ ಇದೆನಾ, ಸಂಸ್ಕೃತಿ ಇದೆನಾ ಇವ್ರಿಗೆ? ಒಂದು ಉಸ್ತುವಾರಿ ಸಚಿವರು ಅಂದ್ರೆ ಏನು ಡೆವಲಪ್ಮೆಂಟ್ ಆಗ್ತಿದೆ, ಏನು ಅನ್ಯಾಯ ಆಗ್ತಿದೆ ಅದಕ್ಕೆ ಧ್ವನಿ ಕೂಡಿಸಬೇಕು. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕೆಲವರು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಕಂಪ್ಲೇಂಟ್ ತಗೊಳಕ್ಕೂ ತಯಾರಿಲ್ಲ, ಕೌಂಟರ್ ಕೇಸ್ ಹಾಕ್ತಾರೆ, ಕಿರುಕುಳ ಕೊಡ್ತಾರೆ. ಅದಕ್ಕೆ ಧ್ವನಿ ಎತ್ತಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಇಲ್ಲಿ ಗುಲ್ಬರ್ಗ ಅಲ್ಲಿ ಬಂದಿದ್ರು. ಮತ್ತೆ ಸುದ್ದಿಗೋಷ್ಠಿ ಹೇಳಿರ್ತಾರೆ. ಇವಾಗ ಇವ್ರಿಗೆ ನಮ್ಮ ಪಕ್ಷದ ಸಿದ್ಧಾಂತ ದೇಶ ಮೊದಲು, ದೇಶ ಆದ್ಮೇಲೆ ಪಕ್ಷ. ಆದ್ರೆ ಕಾಂಗ್ರೆಸ್ ಅವ್ರಿಗೆ ಅವ್ರ ಫಸ್ಟ್ ಪಕ್ಷ, ಆಡಳಿತ, ಹೆಂಗೆ ದಬ್ಬಾಳಿಕೆ ಮಾಡಬೇಕು ಅಂತ ಅವ್ರ ಸಂಸ್ಕಾರ ಅದು. ಅದೆಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ನಾವೆಲ್ಲ ಒಂದಿದೀವಿ, ಎಲ್ಲ ಒಂದಾಗಿ ನಾವು ಇನ್ನೂ ಹೋರಾಟ ಮಾಡಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಇದು 1 ಸಾರಿ 2 ಸಾರಿ ಆಗ್ತಾನೆ ಬರ್ತಾ ಇದೆ. ಅದಕ್ಕೆ ನಾವೆಲ್ಲ ನಿಮ್ ಜೊತೆಗಿರ್ತೀವಿ, ನೀವು ನಮ್ ಜೊತೆಗಿರಿ. ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಇವಾಗ ನಮ್ಮ ಇಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಆದ್ರೆ ಗುಲ್ಬರ್ಗ ಅಲ್ಲಿ ಸಂವಿಧಾನ ಪ್ರಕಾರ ನಡೀತಾ ಇದೆ ಆಡಳಿತ. ಪೊಲೀಸ್ ಇಲಾಖೆ ಅವ್ರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಏನು ಬುಕ್ಸ್ ಪ್ರಕಾರ ಕಾನೂನು ಪ್ರಕಾರ ಕೆಲಸ ಮಾಡ್ಲಿ, ಬೇಡ ಅಂತ ಅಂತಿಲ್ಲ. ಆದ್ರೆ ಬರೀ ಪ್ರಿಯಾಂಕ್ ಖರ್ಗೆ ಹೇಳೋದು. ಇಲ್ಲಿ ಕೆಡಿಪಿ ಮೀಟಿಂಗ್ ಎಷ್ಟು ಸರಿ ಆಗಿದೆ ನೀವೇ ಹೇಳಿ. ಇವಾಗ ಮಾಧ್ಯಮ ಮಿತ್ರರು ಇದ್ದೀರಾ, ಎಷ್ಟು ಸರಿ ಆಯ್ತು ಕೆಡಿಪಿ ಮೀಟಿಂಗ್? 1 ಸರಿ ಆಗಿಲ್ಲ. ಕೇಳಿದ್ರೆ ಇಲ್ಲಿ ಡಿಸಿ ಅವ್ರಿಗೆ ಬೆಂಗಳೂರು ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ತಾರೆ, ಇಲ್ಲಿನ ಅಧಿಕಾರಿಗಳಿಗೆ ಬೆಂಗಳೂರು ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ತಾರಂತೆ. ಯಾಕೆ ಗುಲ್ಬರ್ಗ ಬರಕ್ಕೆ ಅವ್ರಿಗಾಗಿಲ್ವಾ? ಎಂಪಿ ಅವರು ಎಂಪಿ ಆಗಿದ್ದಾರೆ, ಎಷ್ಟು ಸಾರಿ ಬಂದಿದ್ದಾರೆ ಗುಲ್ಬರ್ಗಾಗೆ, ಎಷ್ಟು ಸಾರಿ ಮೀಟಿಂಗ್ ತಗೊಂಡಿದ್ದಾರೆ. ಅದಕ್ಕೆ ನಾವು ಧ್ವನಿ ಎತ್ತಬೇಕು. ನಾವು ಧ್ವನಿ ಎತ್ತಕ್ಕೆ ನಾವೆಲ್ಲ ನಾಯಕರು ಬಂದಿದ್ದಾರೆ. ಇಲ್ಲಿ ಯಾರು ಅಂಜೋದು ಏನಿಲ್ಲ. ನಾವೆಲ್ಲ ಒಂದಾದ್ರೆ ಅವರೇ ಇವಾಗ ಅವರೇ ಏನ್ ಮಾಡ್ತಾರೆ, ಎಲ್ಲ ಅವರು ಏನ್ ನಾಟಕಗಳೆಲ್ಲ ನಡೆಯಲ್ಲ. ಅದಕ್ಕೆ ತಮ್ಮೆಲ್ಲ ನಾವು ಹೋರಾಟ ಮಾಡೋಣ, ಎಲ್ಲಿವರೆಗೂ ನ್ಯಾಯ ಸಿಗುತ್ತೆ ಎಲ್ಲಿವರೆಗೂ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ರಾಜ್ಯದ ಕಾರ್ಯದರ್ಶಿಗಳು, ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಬಸವರಾಜ ಮತ್ತಿಮೂಡುಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕನ್ನುವಂತ ವಿನಂತಿಯನ್ನು ಮಾಡಿಕೊಡ್ತಾರೆ. बोलो भारत माता की, बोलो भारत माता की. ಮೊನ್ನೆ ನಡೆದಂತ ಚಿತ್ತಾಪುರದ ಘಟನೆ ಖಂಡಿಸಿ ಇವತ್ತು ಈ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿಗೆ ಚಿತ್ತಾಪುರದಲ್ಲಿ ಇವತ್ತು ಪ್ರವಾಸ ಮಂದಿರದಲ್ಲಿ 5 ಗಂಟೆಗಳನ್ನು ಕೂಡಿ ಹಾಕಿ ಅವ್ರಿಗೆ ಇವತ್ತು ಅವ್ರ ಗಾಡಿಯಲ್ಲಿ ಕಲ್ಲರ್ ಹೊಡಿತಕ್ಕಂಥದ್ದು, ಮಸಿ ಬೈತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಾವು ಎಲ್ಲರೂ ಕೂಡ ನೋಡಿದ್ವಿ. ಈ ಹೋರಾಟಕ್ಕೆ ಆಗಮಿಸಿದಂತ ರಾಜ್ಯದ ಅಧ್ಯಕ್ಷರು, ಶಿಕಾರಿಪುರದ ಶಾಸಕರಾದ ಹಿರಿಯರಾದಂತಹ ಬಿ ವಿಜಯಣ್ಣನವರೇ ಮತ್ತು ಇನ್ನೊಬ್ಬ ಅಪೋಸಿಷನ್ ಲೀಡರ್ ಆದಂತ ಹಿರಿಯರಾದಂತ ವಿಧಾನಸಭೆಯ ಆರ್ ಅಶೋಕಣ್ಣವರೇ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವರೇ, ವೇದಿಕೆ ಮೇಲಿದ್ದಂತ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಸಹೋದರ ಮತ್ತು ಸಹೋದರಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ
ಯಾರೇ ಆಡಳಿತ ಏನೇನ್ ನಡೆಸಬೇಕಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಬಟ್ ಇಲ್ಲಿ ನಡೀತಕ್ಕಂತ ಒಂದೇ ಒಂದು ಆಡಳಿತ ಪ್ರಿಯಾಂಕಾ ಖರ್ಗೆ ಅವರ ಆಡಳಿತ. ಅದಕ್ಕೆ ಬಿಟ್ಟರೆ ಬಾಕಿ ಯಾವ ಅಧಿಕಾರಿಗಳು ಯಾವ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಇವತ್ತು ನಡೀತಕ್ಕಂಥದ್ದು ಚಿತ್ತಾಪುರದಲ್ಲಿ ಇವತ್ತು ತಿರಂಗ ಯಾತ್ರೆಗೆ ಆಗಮಿಸಿದಂತ ಚಲುವದಿ ನಾರಾಯಣಸ್ವಾಮಿ ಅವರು ಗುಲ್ಬರ್ಗಾದಲ್ಲಿ ಪ್ರೆಸ್ ಮೀಟ್ ಮುಗಿಸಿ ಚಿತ್ತಾಪುರ ಹೋದಂತ ಸಂದರ್ಭದಲ್ಲಿ ಐಬಿಗೆ ಹೋಗಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತಕ್ಕಂಥ ಸಮಯದಲ್ಲಿ ಹೋಗಿ ಕುಂದಿರಿಸಿ ಅವರಿಗೆ 5 ಗಂಟೆಗಳನ್ನು ಕೂಡಿ ಹಾಕಿದಂತ ತಾವೆಲ್ಲರೂ ಕೂಡ ನೋಡಿದ್ವಿ. ಇವತ್ತು ಚಿತ್ತಾಪುರದಲ್ಲಿ ಒಂದೇ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ 2 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಮಾಡರ್ಗಳಾಗಿದೆ ಅಂತಕ್ಕಂಥದ್ದು ಕೂಡ ಅನೇಕ ಡೈಲಿ ಇದಂತೆ ಪತ್ರಿಕೆ ನೋಡಿದ್ರೆ ಅಲ್ಲಿ ಮಾಡ್ರ್ ಆಯ್ತು, ಇಲ್ಲಿ ಮಾಡ್ರ್ ಆಯ್ತು, ಅಲ್ಲಿ ಸುಲಿಗೆ. ಇದಕ್ಕೆ ಬಿಟ್ಟರೆ ಬೇರೆ ಯಾವುದು ಕೂಡ ಅಭಿವೃದ್ಧಿ ಕೂಡ ಜೀರೋ ಆಗಿದೆ. ಯಾವುದೇ ಅನುದಾನ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಏನಾರ ಕೇಳಿದ್ರೆ ಏನಾರ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಕೂಡ ಒಸ್ತುವರಿ ಮಂತ್ರಿಗಳು ಕೇಳ್ರಿ, ಒಸ್ತುವರಿ ಮಂತ್ರಿಗಳು ಕೇಳಿ ಅಂತಕ್ಕಂಥದ್ದು ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಯಾವತ್ತೂ ಕೂಡ ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಯಾವುದೇ ವಿಚಾರಗಳು ಇಲ್ಲದೆ ಎಲ್ಲಾ ಎಂಎಲ್ಎಗಳು ಎಲ್ಲಾರು ವಿಧಾನ ಪರಿಷತ್ ಎಲ್ಲರದ್ದು ಕೆಲಸಗಳು ನಡೀತಾ ಇದ್ವು. ಆದರೆ ಇವತ್ತು ನಡೀತಕ್ಕಂಥ ಕಲಬುರಗಿ ಜಿಲ್ಲೆ ಒಸ್ತುವರಿ ಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ, ಇವತ್ತು ಜಿಲ್ಲಾ ಒಸ್ತುವರಿ ಮಂತ್ರಿಗಳ ಪ್ರಿಯಾಂಕಾ ಖರ್ಗೆ ಅವರು ನಡೀತಕ್ಕಂಥ ಅಧಿಕಾರ ಪೊಲೀಸ್ ಅಧಿಕಾರಿಗಳದ್ದು, ಜಿಲ್ಲಾಧಿಕಾರಿಗಳದ್ದು ಯಾವುದು ಕೂಡ ಓನ್ಲಿ ಪ್ರಿಯಾಂಕಾ ಖರ್ಗೆ ಅಧಿಕಾರ ಮಾತ್ರ ಕಲಬುರಗಿ ಜಿಲ್ಲೆ ನಡೀತಾ ಇದೆ. ಇವತ್ತು ಕೂಡ ನಾವು ಇವತ್ತು ನಿನ್ನೆ ನಡೆತಕ್ಕಂಥ ಘಟನೆಯಲ್ಲಿ ಇವತ್ತು ಚಲುವದಿ ನಾರಾಯಣಸ್ವಾಮಿ ಅಂತ ವಿಷಯದಲ್ಲಿ ಇಡೀ ನಮ್ಮ ರಾಜ್ಯದ ನಾಯಕರು ಇವತ್ತು ಕಲಬುರಗಿಗೆ ಆಗಮಿಸಿ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದಾರೆ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರಿಗೂ ಕೂಡ ಅಂದು ಜರುರತ್ತಿಲ್ಲ. ಏನೇ ಆದ್ರೂ ಕೂಡ ನಾವು ಇಡೀ ಕಲಬುರಗಿ ಜಿಲ್ಲೆ ಜನತರು ರಾಜ್ಯದ ನಾಯಕರ ಜೊತೆಯಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಲು ಕೂಡ ನಾವು ಯಾವತ್ತೂ ಕೂಡ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತೀಗಾಗಲೇ ಅವಿನಾಶ್ ಅಣ್ಣ ಹೇಳಿದೆ, ಕೆಡಿಪಿ ಮೀಟಿಂಗ್ಗಳು ಎಷ್ಟಾಗಿದೆ, ಎಷ್ಟೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಮೀಟಿಂಗ್ ಎಷ್ಟು ಕರೀತಾರೆ ಅಂತಕ್ಕಂಥ ಕೂಡ ಕೇಳಿದ್ರೆ ಅದು ಕೂಡ ಸತ್ಯವಾದಂತ ವಿಷಯ ಇದೆ. ಯಾಕಂತಂದ್ರೆ ಇವತ್ತು ಒಂದು ಸಿಂಗಲ್ ಒಂದು ಕೆಲಸಗಳು ಕೂಡ ನಡೀತಾ ಇಲ್ಲ. ಯಾವುದೇ ಕೆಲಸಗಳಿಂದ ಕೂಡ ಅವು ತಡೆ ಹಿಡಿತಕ್ಕಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಏನ್ ಮೊನ್ನೆ ನಡೆದಂತ ಚಿತ್ತಾಪುರ ಘಟನೆಯಲ್ಲಿ ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರೆ ಆದಷ್ಟು ಬೇಗನೆ ಅವ್ರ ಮೇಲೆ ಎಫ್ಐಆರ್ ಆಗಬೇಕು, ಆದಷ್ಟು ಬೇಗ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಅನೇಕ ಹಿರಿಯರು ಮಾತಾಡೋದನ್ನ ಜಾಸ್ತಿ ಸಮಯ ತಗೊಳ್ಳಾರದೆ ಈ ಮಾತಾಡೋ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಹಿರಿಯರಿಗೆ ಒಂದು ಸಣ್ಣ ಮಾತು ಮುಗಿಸಿ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಶಾಸಕರಾದ ಕಲಬುರಗಿ ಬಸವಣ್ಣ ಅವರಿಗೆ ಧನ್ಯವಾದಗಳು. ಈಗ ಹಿಂದಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಹಿಂದಿನ ಮಂತ್ರಿಗಳು ಮತ್ತು ಕಾಫಿ ನಾಡಿನ ನಾಯಕರು ನಮ್ಮ ಕಲಬುರಗಿಗೆ ಬಂದಂತ ಶ್ರೀಯುತ ಸಿಟಿ ರವಿಜಿ ಅವರಿಗೆ ನಾನು ವಿನಂತಿಸ್ತೇನೆ. ನಮ್ಮನ್ನು ಉದ್ದೇಶಿಸಿ ಎರಡು ಕೈ ಎತ್ತಿ ಮುಷ್ಟಿ ಕಟ್ಟಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಗುಂಡಾಗಿರಿ ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆಗೆ, ಗುಂಡಾಗಿರಿ ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆಗೆ. ಕಲಬುರಗಿ ಜಿಲ್ಲೆಯನ್ನ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಲಿಕ್ಕೆ ಹೊರಟಿರತಕ್ಕಂಥ ಗುಂಡಾಗಿರಿಯ ವರ್ತನೆಯ ವಿರುದ್ಧ ಹೋರಾಟದ ನೇತೃತ್ವವನ್ನು ವಹಿಸಿ ಕಲಬುರಗಿಗೆ ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರರವರೇ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರುಗಳಾದ ಶ್ರೀ ಆರ್ ಅಶೋಕ್ ಅವರೇ, ಚಲುವಾದಿ ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ತುರ್ತು ಕರೆಗೆ ಹೋರಾಟಕ್ಕಾಗಿ ಈ ಒಂದು ಸಂಘರ್ಷಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಹಿಟ್ಲರು ನಾನೇ ನಾನೇ ಅಂತಿದ್ದ, ಇದಾನ ಈಗ ಇದಾನೇನ್ರಿ? ಮಣ್ಣಲ್ಲಿ ಮಣ್ಣಾಗಿ ಹೋದ. ಹಿಟ್ಲರ್ ಅಧಿಕಾರ ಇದೆಯಾ? ನವ ಹಿಟ್ಲರ್ಗಳ ಅಧಿಕಾರವೂ ಕೂಡ ಬಹಳ ದಿನ ಉಳಿಯೋದಿಲ್ಲ. ನಿಜಾಮ ಎಲ್ಲ ನಮ್ದೇ ಅಂತಿದ್ದ, ಇದಾನ ನಿಜಾಮ ಈಗ? ಇದಾನೇನ್ರಿ ನಿಜಾಮ? ನವ ನಿಜಾಮರ ಆಡಳಿತವೂ ಕೂಡ ಬಹಳ ದಿನ ನಡೆಯೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಗುಂಡಾಗಿರಿ ನಡೆಯುತ್ತಾ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಸಂವಿಧಾನಿಕ ಹುದ್ದೆ, ಅವರ ಮೇಲಿನ ದೌರ್ಜನ್ಯ ಅದು ಸಂವಿಧಾನದ ಮೇಲಿನ ದೌರ್ಜನ್ಯ.
ಅವ್ರ ಮೇಲಿನ ದೌರ್ಜನ್ಯ, ಅದು ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯ. ಯಾರೋ ಹೇಳಿದ್ರಂತೆ ನಾವು ಅಂಬೇಡ್ಕರ್ ಸಾಕಿದ ನಾಯಿಗಳು ಅಂತ. ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ, ಸಂವಿಧಾನಕ್ಕೆ ನಿಯತ್ತಿರ್ತಕ್ಕಂಥ ನಿಯತ್ತಿನ ನಾಯಿಗಳು ನಾವು. ಸಂವಿಧಾನಕ್ಕೆ ನಿಯತ್ತಿರುವ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಬೊಗಳ್ತಾವ? ಯಾವ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರುತ್ತೋ ಅವರು ಸಂವಿಧಾನದ ವಿರುದ್ಧ ಬೊಗಳೋದಿಲ್ಲ, ಸೈನ್ಯದ ವಿರುದ್ಧ ಬೊಗಳೋದಿಲ್ಲ. ಸಂಕಷ್ಟದಲ್ಲಿದ್ದಾಗ ದೇಶದ ನೇತೃತ್ವದ ವಿರುದ್ಧ ಬೊಗಳೋದಿಲ್ಲ. ನಮ್ಮ ದೇಶದ ನೇತೃತ್ವದ ವಿರುದ್ಧ ಬೊಗಳೋರಿಗೆ, ನಮ್ಮ ಸೈನ್ಯದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ, ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸೋರಿಗೆ, ಆ ಜನರಿಗೆ ಸಂವಿಧಾನದ ಬಗ್ಗೆ ನಿಯತ್ತಿದೆ ಅಂತ ಭಾವಿಸ್ತೀರಾ? ನಿಯತ್ತಿದೆಯಾ ಅವರಿಗೆ? ನಿಯತ್ತಿದೆಯಾ? ನಿಯತ್ತಿಲ್ಲದ ನಾಯಿಗಳು ಪಾಕಿಸ್ತಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬೊಗಳ್ತವೆ. ನಿಯತ್ತಿರುವವರು ನಮ್ಮ ದೇಶ ಸಂಕಷ್ಟದಲ್ಲಿದೆ, ನಮ್ಮ ಸೈನ್ಯ ಸಂಕಷ್ಟದಲ್ಲಿದೆ, ಸೈನ್ಯದ ಜೊತೆಗೆ ನಿಲ್ತವೆ, ದೇಶದ ಜೊತೆಗೆ ನಿಲ್ತವೆ ಅಂತ ಹೇಳ್ತಾರೆ. ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿದವರು ದೇಶಕ್ಕೆ ನಿಯತ್ತಿರೋರು ಅಂತ ಭಾವಿಸ್ತೀರಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ನಿಮ್ಮನ್ ಕಂಡು ಸಿದ್ದರಾಮಯ್ಯನವರು ಹೆದರಬಹುದು, ನಿಮ್ಮನ್ ಕಂಡು ಡಿ ಕೆ ಶಿವಕುಮಾರ್ ಅವರು ಹೆದರಬಹುದು. ಕಲಬುರಗಿಯ ಜನ ಹೆದರೋ ಜನ ಅಲ್ಲ. ನೀವು ಕಲಬುರಗಿಯ ಮಾಲೀಕರಲ್ಲ. ಅವ್ರು ಕಲಬುರಗಿ ಮಾಲೀಕರ? ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಈ ರಾಜ್ಯದ ಜನ, ದೇಶದ ಜನ, ಕಲಬುರಗಿಯ ಜನ. ನಾವು ಈ ಜನ ಮಾಲೀಕರು ಕಲಬುರಗಿಗೆ, ಪ್ರಜಾಪ್ರಭುತ್ವಕ್ಕೆ. ನೀವೆಲ್ಲ ಮಾಲೀಕರು. ನಿಮಗೆ ಸೂಪರ್ ಸಿಎಂ ಗಿರಿಯನ್ನ ಕೊಟ್ಟಿರಬಹುದು, ಆದರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದುರ್ಬಳಕೆ ಮಾಡಿಕೊಳ್ಳೋದನ್ನ ರಾಜ್ಯದ ಜನ ಒಪ್ಪೋದಿಲ್ಲ, ರಾಜ್ಯದ ಜನ ಒಪ್ಪೋದಿಲ್ಲ. ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ನಿಮ್ಮನ್ನ ಯಾರು ಟೀಕೆ ಮಾಡಬಾರದು, ನೀವು ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು. ಒಂದು ಮಾತು ಹೇಳಕ್ ಬಯಸ್ತೇನೆ, ಯಾರು ಒಳಗೆ ದುರ್ಬಲ ಇರ್ತಾನೋ ಅವನು ಟೀಕೆ ಮಾಡುವವರನ್ನ ಕಂಡ್ರೆ ಹೆದರ್ತಾನೆ. ನೀವು ಛಲವಾದಿ ನಾರಾಯಣ ಸ್ವಾಮಿ ಅವರ ಟೀಕೆಯ ವಿರುದ್ಧ ದೌರ್ಜನ್ಯ ನಡೆಸೋದಕ್ಕೆ ಹೊರಟಿದ್ದು ನೋಡಿದ್ರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಳಕ್ ನೋಡಿದ್ರೆ ನೀವು ದುರ್ಬಲ ನಾಯಕರಾಗಿದ್ದೀರಿ ಅಂತ ಹೇಳಿ ಅನ್ಸುತ್ತೆ. ನಿಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸ್ ಬಲಗಳ ದುರ್ಬಳಕೆ ಮಾಡಿಕೊಂಡಿದ್ದೀರಿ. ಎಲ್ಲದಕ್ಕೂ ಒಂದು ಕೊನೆ ಇದೆ, ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ, ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ. ತಾನಾಸಾಯಿ 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 ನಿಜಾಂಗಿರಿಯೂ ನಡೆಯೋದಿಲ್ಲ, ತಾನಾಸಾಯಿಯೂ ನಡೆಯೋದಿಲ್ಲ. ಇನ್ಯಾರೋ ಪ್ರಶ್ನೆ ಮಾಡಿದ್ರಂತೆ ಅಭಿವೃದ್ಧಿ ವಿಷಯ ಚರ್ಚೆ ಮಾಡೋದಕ್ಕೆ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಲಬುರಗಿ ಜಿಲ್ಲೆಗೆ ಅಭಿವೃದ್ಧಿಗೆ ಏನೇನು ಕೊಟ್ಟಿದ್ದೇವೆ ಅನ್ನೋದನ್ನ ಜನರ ಮುಂದೆ ಇಡೋದಕ್ಕೆ ಸಿದ್ಧವಾಗಿದ್ದಾವೆ. 50-60 ವರ್ಷ ನಮಗಲ್ರಿ ಕೊಟ್ಟಿದ್ದು ಅಧಿಕಾರನ ಕಲಬುರಗಿ ಜನ. 50-60 ವರ್ಷ ನಿರಂತರವಾಗಿ ಅಧಿಕಾರ ಕೊಟ್ಟಿದ್ದು ಯಾರಿಗೆ? ಯಾರನ್ನು ಪ್ರಶ್ನೆ ಮಾಡ್ತೀರಿ ನೀವು? ಈಗ ಪ್ರಶ್ನೆ ಮಾಡಬೇಕಾಗಿದೆ ಮರಳು ಮಾಫಿಯಾ, ಅದ್ರ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರು? ಮರಳು ಮಾಫಿಯಾವನ್ನು ಸಾಕ್ತಿರ್ತಕ್ಕಂಥವ್ರು ಯಾರು? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗ್ ಧೈರ್ಯ ಇದ್ರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡಿ ಮರಳು ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಆ ತನಿಖೆ ಯಾರು ಬುಡಕ್ ಹೋಗುತ್ತೆ, ಆಗ ಸತ್ಯ ಗೊತ್ತಾಗುತ್ತೆ ಮರಳು ಮಾಫಿಯಾವನ್ನು ಸಾಕ್ತಿರೋರು ಯಾರು ಅಂತ ಹೇಳಿ. ಕಲಬುರಗಿ ಜಿಲ್ಲೆನಲ್ಲಿ ಕೊಲೆ ಎಷ್ಟು ನಡೆದು, ಆ ಕೊಲೆ
ಹಿನ್ನೆಲೆ ಆತ್ಮಹತ್ಯೆ, ಬೆದರಿಕೆ, ಆತ್ಮಹತ್ಯೆಗೆ ಕಾರಣ ಯಾರು, ಅದಕ್ಕಾಗಿ ಒಂದು SIT ತನಿಖೆ ಮಾಡಿ. ಆಗ ಮುಖವಾಡ ಕಳಚಿ ಬೀಳುತ್ತೆ, ಮುಖವಾಡ ಕಳಚಿ ಬೀಳುತ್ತೆ. ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. लोकतंत्र में तानाशाही नहीं चलेगा, लोकतंत्र में गुंडागर्दी नहीं चलेगा. ನೀವು ಕಲಬುರಗಿಯನ್ನ ರಿಪಬ್ಲಿಕ್ ಮಾಡೋದಕ್ಕೆ ಹೊರಟ್ರೆ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಅಂತ ಬಂದಿರತಕ್ಕಂತ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ನಾವು ಕೂಡ ಧೈರ್ಯವಾಗಿ ನಿಲ್ತೇವೆ. ಒಬ್ಬೊಬ್ಬ ಕಾರ್ಯಕರ್ತನಿಗೂ ಕೂಡ ಜೀವಕ್ಕೆ ಜೀವ ಕೊಟ್ಟು ನಿಂತ್ಕೊಳ್ತೇವೆ. ನಿಮ್ ಗುಂಡಾಗಿರಿ ಎಷ್ಟು ದಿನ ನಡೆಸ್ತೀರಿ ನಡೆಸಿ. ಆ ಸವಾಲನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಿದ್ದೇವೆ. ಒಬ್ಬ ಪತ್ರಕರ್ತರು ಕೇಳಿದ್ರು, ಚಿತ್ತಾಪುರಕ್ಕೆ ಹೋಗಲ್ವಾ ಅಂತ ಹೇಳಿ. ಚಿತ್ತಾಪುರ ಏನ್ ಪಾಕಿಸ್ತಾನದಲ್ಲಿದೆಯಾ? ಪಾಕಿಸ್ತಾನಕ್ಕೆ ನುಗ್ಗಿ ಬರೆದಿದ್ದೇವೆ, ಪಾಕಿಸ್ತಾನಕ್ಕೆ ನುಗ್ಗಿ ಬರೆದಿದ್ದೇವೆ. ಚಿತ್ತಾಪುರದ ಜನರ ರಕ್ಷಣೆಗೆ, ಚಿತ್ತಾಪುರದ ಜನರಿಗೆ ವಿಶ್ವಾಸ ತುಂಬೋದಕ್ಕೆ ಬರೀ ಕಲಬುರಗಿ ಅಲ್ಲ, ಚಿತ್ತಾಪುರಕ್ಕೂ ಬರ್ತೇವೆ. ಅಲ್ಲೇ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೇವೆ. ಚಿತ್ತಾಪುರದ ಜನರ ರಕ್ಷಣೆಗಾಗಿ, ಅವರನ್ನ ಗುಂಡಾಗಿರಿಯಿಂದ ಮುಕ್ತಗೊಳಿಸೋದಕ್ಕಾಗಿ ತಯಾರಿದ್ದೀರಾ? ಚಿತ್ತಾಪುರಕ್ಕೆ ಬರಲಿಕ್ಕೆ ಕೈ ಎತ್ತೇಳಿ ತಯಾರಿದ್ದೀರಾ? ಹೆದರ್ತೀರಾ? ನಾವು ಗೌರವ ಕೊಟ್ಟು ಗೊತ್ತು, ನಮಗೆ ಹೆದರಿ ಗೊತ್ತಿಲ್ಲ. ಗೌರವ ಕೊಟ್ಟು ಗೊತ್ತು ನಮಗೆ. ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತೇವೆ. ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಹೇಳಲಿಕ್ಕೂ ಬರುತ್ತೆ ನಮಗೆ. ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತೇವೆ. ದೌರ್ಜನ್ಯ ನಡೆಸಲಿಕ್ಕೆ ಬಂದ್ರೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ಬರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ, ಈ ಗುಂಡಾಗಿರಿಯನ್ನು ಖಂಡಿಸಿ ಛಲವಾದಿ ನಾರಾಯಣಸ್ವಾಮಿ ಅವರ ಮೇಲಿನ ದೌರ್ಜನ್ಯ, ಬಲಿತವರು ಬಡವನ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಸಮ, ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯಕ್ಕೆ ಸಮ. ಆ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಒಬ್ಬಂಟಿಯಲ್ಲ ಛಲವಾದಿ ನಾರಾಯಣಸ್ವಾಮಿ ಅವರು. ನಮ್ಮೊಬ್ಬ ಕಾರ್ಯಕರ್ತನು ಒಬ್ಬೊಬ್ಬ ಕಾರ್ಯಕರ್ತನು ಒಬ್ಬಂಟಿಯಲ್ಲ. ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಹಾಲನ್ನ ಕುಡಿದು ಹುಲಿಯಂತೆ ಗರ್ಜಿಸೋದಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥ ನೈಜ ಅಂಬೇಡ್ಕರ್ ಅನುಯಾಯಿಗಳು ನಾವು. ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಕೂತವ್ರು ನಾವಲ್ಲ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಿಸಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂಬಾಲಕರಾಗಿ ಬಂದವರು ನಾವು. ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ತುರ್ತು ಪರಿಸ್ಥಿತಿ ಹೇರಿ ಮೂಲೆಗೆಸ್ದಾಗ ಬಹುಪರ ಕೇಳ್ತಿದ್ದವರು ನಾವಲ್ಲ. ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡಿದವರು ನಾವಿಲ್ಲಿದ್ದೇವೆ. ಸಣ್ಣ ಖರ್ಗೆಯವರೇ, ನಿಮಗೆ ನಿಜವಾಗಲೂ ಅಂಬೇಡ್ಕರ್ ಬಗ್ಗೆ ಭಕ್ತಿ ಇದ್ದಿದ್ರೆ, ಸಂವಿಧಾನದ ಬಗ್ಗೆ ಭಕ್ತಿ ಇದ್ದಿದ್ರೆ, ನಿಮ್ಮೊಬ್ಬ ನಾಯಕ ಏನ್ ಹೇಳ್ದ? ಲೆಟ್ ಅಸ್ ವಾಚ್, ಲೆಟ್ ಅಸ್ ಸಿ, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. 100 ಜನ DK ಶಿವಕುಮಾರ್ ಬಂದ್ರು ಕೂಡ ಸಂವಿಧಾನದ ಕೂಗುದಲು ಕೊಂಕು ಬಿಡೋದಿಲ್ಲ. ನಿಮಗೆ ಧೈರ್ಯ ಇದ್ದಿದ್ರೆ ಪ್ರಶ್ನೆ ಮಾಡ್ತಿದ್ರಿ, ಧೈರ್ಯ ಇದ್ದಿದ್ರೆ ಮಾತಾಡ್ತಿದ್ರಿ, ಧೈರ್ಯ ಇದ್ದಿದ್ರೆ ವಜಾ ಮಾಡಿ ಅಂತ ಕೇಳ್ತಾ ಇದ್ರಿ. ನಾವು ಧೈರ್ಯ ಇರೋರು, ನಾವು ಮಾತಾಡಿದ್ದೇವೆ. ನಾವು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ಹುಲಿಯಂತೆ ಗರ್ಜಿಸೋರು ನಾವಿದ್ದೇವೆ. ಮಾತೇ ಆಡದೆ ಬಾಯಿ ಮುಚ್ಕೊಂಡಿದ್ದವರು ನೀವು. ಜನ ತೀರ್ಮಾನ ಮಾಡ್ತಾರೆ ಹುಲಿ ಯಾವುದು ಇಲಿ ಯಾವುದು ಅಂತ ಹೇಳಿ. ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆಗೆ ಇಡೀ ಭಾರತೀಯ ಜನತಾ ಪಾರ್ಟಿ, ಇಡೀ ಕಲಬುರಗಿ ಜನತೆ ಇದ್ದೀವಿ ಅನ್ನುವ ಸಂದೇಶವನ್ನ ಕೊಡೋದಕ್ಕೆ ಹೋರಾಟಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಂದ್ಸಾರಿ ಮುಷ್ಟಿಕಟ್ಟು ಹೇಳಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಂಗಾರದ ಗಣಿ ಕೋಲಾರದಿಂದ ಬಂದಂತ ಹಿಂದಿನ ಸಂಸದರು ಆದಂತ ಶ್ರೀಯುತ ಮುನಿಸ್ವಾಮೀಜಿ ಅವರು ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕನ್ನುವಂತ ವಿನಂತಿಯನ್ನು ಮಾಡ್ತಾರೆ.